ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಗಾರ್ಡನ್ನಲ್ಲಿದ್ದೀನಿ. ಇವತ್ತು ಗಾರ್ಡನ್ನು ತುಂಬ ರೆಡ್ ಆಗಿದೆ ಅಪ್ಪ. ನೋಡಿ, ರೆಡ್ ರೋಸು, ರೆಡ್ ಬೋಗನ್ವಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋ ಮಾಡ್ತೀನಿ, ಎಂಜಾಯ್ ಮಾಡಿ, ಓಕೆನಾ? ನೋಡಿ, ನಮ್ಮ ತಾರಸಿ ತೋಟ ಕಲರ್ಫುಲ್ ಆಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ನೋಡಿ, ಕಲರ್ಫುಲ್ ಆಗಿದೆ ಅಲ್ಲ? ನೋಡಿಪ್ಪ, ಎಷ್ಟು ಬುಡದಲ್ಲಿ ಎಷ್ಟು ಚೆನ್ನಾಗಿ ಕೌಲು ಹೊಡೆದಿದೆ ಅಂತ ನೋಡಿ. ನೋಡಿ, ಎಷ್ಟೊಂದು ರೋಸ್ ಬಿಟ್ಟಿದೆ ಇದರಲ್ಲಿ. ನೋಡಿ, ಈ ತರ ಬಂದಿದೆ. ನೋಡಿ, ಚಿಕ್ಕದೇ ಪಾಟ್ ಇದು. ನೋಡಿ, ಪನ್ನೀರ್ ರೋಸ್ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿಪ್ಪ. ಗಾರ್ಡನ್ನಲ್ಲಿ ಬುಡದಲ್ಲೇ 5 ಹೂವು ಬಿಟ್ಟಿದೆ ನೋಡಿ, ಈ ತರ. ನೋಡಿಪ್ಪ, ಒಂದೇ ಕಡೆ ಬರೀ ಬುಡದಲ್ಲೇ ಇಷ್ಟು ಹೂ ಬಿಟ್ಟಿತ್ತಲ್ವಾ, ಖುಷಿಯಾಗಿಬಿಡುತ್ತೆ. ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪನ್ನೀರ್ ರೋಸ್. ಪಿಂಕ್ ಕಲರ್ ದಾಸವಾಳ ಮತ್ತು ಪನ್ನೀರ್ ಎಲೆ ಕಾಂಬಿನೇಷನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಯಾವ್ದು ಬಿಟ್ಟಿರುತ್ತೆ ಗಾರ್ಡನ್ನಲ್ಲಿ ಅದನ್ನೇ ಒಂದು ಚೆಂದ ಮಾಡಿ ಕಟ್ಬೋದು ನೀವು. ನೋಡಿ, ಈ ಥರ ಕಾಣಿಸುತ್ತೆ, ಈ ಥರ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಪಾಟಲ್ಲಿ ಬೋಗನ್ವಿಲ್ಲ ನೋಡಿಪ್ಪ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಕಲರ್ಫುಲ್ಲಾಗಿದೆ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಇದ್ರ ಜೊತೆಗೆ ಪನ್ನೀರೆಲ್ಲ ಸೇರಿಸ್ಬಿಟ್ಟು
ನೀವು ಮಧ್ಯ ಮಧ್ಯ ಈ ಥರ ಹೂ ಕಟ್ಟಿಬಿಟ್ರೆ ಸ್ಟ್ಯಾಚ್ಯುಗಳಿಗೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆಪ್ಪ. ಬೇಗ ಬಾಡೋದಿಲ್ಲ. ಮತ್ತು ಗ್ರೀನು ಮೆಜಂತ ಒಳ್ಳೆ ಕಾಂಬಿನೇಷನ್ನು, ಫೋಟೋಗಳಿಗೆಲ್ಲ ಚೆನ್ನಾಗಿ ಬರುತ್ತೆ. ಡೆಕೋರೇಷನ್ ಮಾಡಿದರೆ ಫೋಟೋಸು ಚೆನ್ನಾಗಿ ಬರುತ್ತೆ. ಬೋಗನ್ವೇಲ ವೇಸ್ಟ್ ಕೂಡ ಆಗಲ್ಲ. ನೋಡಿಪ್ಪ, ಬೋಗನ್ವೇಲ ಎಲ್ಲ ಬಿಡಿಸ್ಕೊಂಬಂದಿದ್ದೀನಿ ನೋಡಿ. ಅದನ್ನೇ ಕಟ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ ನಾನು ಪನ್ನೀರೆಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಈ ಥರ ಕಾಣಿಸುತ್ತೆ. ಸ್ಟ್ಯಾಚ್ಯುಗಳಿಗೆಲ್ಲ ತುಂಬ ಚೆಂದ ಕಾಣಿಸುತ್ತೆಪ್ಪ. ಓಕೆನಾ? ಇದೇ ಥರ ಕಟ್ಟಿ ಇದಕ್ಕೇನು ಬೇಕಾದ್ರೂ ಕಾಂಬಿನೇಷನ್ ಮಾಡಿ. ನೋಡಿಪ್ಪ, ಬೋಗನ್ವೇಲ ಕಟ್ಟಿ ಹಾಕಿದ್ದೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ ಮಾಡಿ ಕಟ್ಟಿದ್ರಂತೂ ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ಕಲರ್ಫುಲ್ಲಾಗಿರುತ್ತೆಪ್ಪ. ದೇವ್ರ ಮನೆಯಲ್ಲಿ ಚೆನ್ನಾಗಿರುತ್ತೆ.